ನೋನಿ ಈ ಹೆಸರು ಕೇಳಿರದವರು ಬಹಳ ವಿರಳ. ಮಾರುಕಟ್ಟೆಗಳಲ್ಲಿ ಈ ಹೆಸರಿನ ಹಲವಾರು ಆರೋಗ್ಯವರ್ಧಕ ಪೇಯಗಳಿವೆ. ಆದರೆ ನೋನಿ ಮರವನ್ನ ನೋಡಿರುವವರು ಬಹಳ ಕಡಿಮೆ ಜನ ಇರಬಹುದು. ನಾವಿಂದು ಈ ನೋನಿ ಮರವನ್ನ ಪರಿಚಯಿಸಿಕೊಳ್ಳೋಣ. ನೋನಿಯ ಮೂಲ ದಕ್ಷಿಣ ಏಷ್ಯಾ ಹಾಗೂ ಆಸ್ಟ್ರೇಲಿಯಾ ಆಗಿದ್ದು ಏಷ್ಯಾದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಕಂಡುಬರುತ್ತದೆ. ನಿತ್ಯ ಹಾಗೂ ಅರೆನಿತ್ಯ ಹರಿದ್ವರ್ಣ ಕಾಡುಗಳು ಸೇರಿದಂತೆ ಎಲ್ಲ ರೀತಿಯ ವಾತಾವರಣದಲ್ಲೂ ಕೂಡ ಹೊಂದಿಕೊಂಡು ಬೆಳೆಯಬಲ್ಲ ಗುಣ ಹೊಂದಿರುವ ಈ ವೃಕ್ಷ ಜ್ವಾಲಾಮುಖಿಯಿಂದ ಹೊರಚೆಲ್ಲಿದ ಲಾವಾರಸ ಹರಡಿಕೊಂಡಿರುವ ಜಾಗಗಳಲ್ಲಿ ಕಾಲಾನಂತರದಲ್ಲಿ ಯಾವುದೇ ಗಿಡಗಳು ಬೆಳೆಯದಿದ್ದರೂ ಕೂಡ ನೋನಿ ಗಿಡ ಅಂತಹ ಜಾಗದಲ್ಲೂ ಕೂಡ ಬೆಳೆಯಬಲ್ಲ ಸಹನಶೀಲ ಗುಣ ಹೊಂದಿದೆ. ಕನ್ನಡದಲ್ಲಿ ನೋನಿ, ಮಡ್ಡಿ, ನುಣಮರ, ಪೊಪ್ಪಳಿ, ಗುಣಮರ, ತಾಕೋಟೆ ಎಂದರೆ ಹಿಂದಿಯಲ್ಲಿ ಬಾರ್ತುಂಡಿ ಹಾಗೂ ಆಂಗ್ಲ ಭಾಷೆಯಲ್ಲಿ ನೋನಿ, ಇಂಡಿಯನ್ ಮಲ್ಬರಿ, ಗ್ರೇಟ್ ಮೊರಿಂಡಾ, ವಾಮಿಟ್ ಫ್ರೂಟ್, ಬೀಚ್ ಮಲ್ಬರಿ, ಪೈನ್ ಕಿಲ್ಲರ್ ಟ್ರೀ ಎಂದೆಲ್ಲ ಕರೆಯುತ್ತಾರೆ. ರುಬಿಯೇಸಿಯೇ ಕುಟುಂಬಕ್ಕೆ ಸೇರಿದ ಇದರ ವೈಜ್ಞಾನಿಕ ಹೆಸರು ಮೊರಿಂಡಾ ಸಿಟ್ರಿಫೋಲಿಯಾ. ನಿತ್ಯ ಹರಿದ್ವರ್ಣ ವೃಕ್ಷವಾಗಿರುವ ನೋನಿ ಸುಮಾರು 20 ರಿಂದ 25 ಅಡಿ ಎತ್ತರವಾಗಿ ಬೆಳೆಯಬಲ್ಲ ವೃಕ್ಷವಾಗಿದ್ದು ಬಿಳಿ ಮಿಶ್ರಿತ ಕಂದು ಬಣ್ಣದ ತೊಗಟೆಯಿಂದ ಕೂಡಿದ್ದು ಶಂಖಾಕಾರದ, ಸುಮಾರು 25 ಸೆಂಟಿಮೀಟರ್ ಉದ್ದ, ಸುಮಾರು 14 ಸೆಂಟಿಮೀಟರ್ ಅಗಲವಾದ ಹಸಿರೆಲೆಗಳಿದ್ದು ನಕ್ಷತ್ರಾಕಾರದ ಬಿಳಿ ಬಣ್ಣದ ಹೂವುಗಳಿದ್ದು ಗೆಡ್ಡೆಗಳಂತಹ ಅಂಡಾಕಾರದ ಹಸಿರು ಕಾಯಿಗಳಿದ್ದು ಹಣ್ಣಾದಾಗ ಮಾಸಲು ಬಿಳಿ ಬಣ್ಣಕ್ಕೆ ತಿರುಗುತ್ತವೆ. ಅಹಿತಕರವಾದ ವಾಸನೆಯಿಂದ ಕೂಡಿದ ಬಹಳ ಮೆತ್ತಗಿರುವ ಹಣ್ಣುಗಳಿದ್ದು ಈ ಹಣ್ಣುಗಳನ್ನ ನೇರವಾಗಿ ತಿನ್ನಬಹುದಾದರೂ ಕಹಿಯಾದ ರುಚಿಯಿಂದ ಕೂಡಿದ ಅಹಿತಕರವಾದ ವಾಸನೆಯಿಂದ ಕೂಡಿದ ನೋನಿ ಹಣ್ಣುಗಳನ್ನ ಸಂಸ್ಕರಿಸದೆ ತಿನ್ನುವುದು ಬಹಳ ಕಷ್ಟಕರವಾಗಿರುತ್ತದೆ. ಇದರ ಬೀಜಗಳಿಂದ ಸಸ್ಯಾಭಿವೃದ್ಧಿಯನ್ನ ಮಾಡಬಹುದಾಗಿದೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ನೋನಿ ಉತ್ಪನ್ನಗಳನ್ನ ಸಾಂಪ್ರದಾಯಿಕ ಹಾಗೂ ಹೋಮಿಯೋಪತಿ ಚಿಕಿತ್ಸಾ ವಿಧಾನಗಳಲ್ಲಿ ಬಳಸಲಾಗುತ್ತದೆ. ಚೀನಾದಲ್ಲಿ ಕಾಲದಿಂದಲೂ ಬಳಕೆಯಲ್ಲಿರುವ ನೋನಿ ಹಣ್ಣುಗಳನ್ನ ನೇರವಾಗಿ ಸೇವಿಸುವುದು ಕಷ್ಟಸಾಧ್ಯವಾಗಿರುವುದರಿಂದ ಇದನ್ನ ಸಂಸ್ಕರಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಸೇರಿಸಿ ಇದರ ಜೊತೆಗೆ ಇತರೆ ಮೂಲಿಕೆಗಳನ್ನ ಸೇರಿಸಿ ಪೇಯವನ್ನ ತಯಾರಿಸಲಾಗುತ್ತದೆ. ನೋನಿ ಸೇವನೆಯಿಂದ ಅಸ್ತಮಾ, ಉಸಿರಾಟದ ಸಮಸ್ಯೆಗಳು, ಸಂಧಿವಾತ, ಮಂಡಿ ನೋವು, ಕೀಲು ನೋವು, ಉರಿಯೂತ, ಹರ್ನಿಯಾ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ನೋನಿ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಆರೋಗ್ಯ ಸುಧಾರಿಸುವಲ್ಲಿ ಸಹಕಾರಿಯಾಗಿದೆ. ನೋನಿ ಹಣ್ಣಿನ ತಿರುಳನ್ನ ಮುಖ ಹಾಗೂ ತಲೆ ಕೂದಲು ತೊಳೆಯಲು ಕೂಡ ಬಳಸಲಾಗುತ್ತದೆ. ನೋನಿಯ ಎಳೆಯ ಎಲೆಗಳನ್ನ ಸಾಂಬಾರ್ ಹಾಗೂ ಪಲ್ಯಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಈ ಎಲೆಗಳನ್ನ ಬಿಸಿ ಮಾಡಿ ಊತ ಇರುವ ಜಾಗಕ್ಕೆ ಕಟ್ಟಲಾಗುತ್ತದೆ. ಈ ಎಲೆಗಳನ್ನ ಅರೆದು ಗಾಯಗಳಿಗೂ ಕೂಡ ಲೇಪಿಸಲಾಗುತ್ತದೆ. ಬೇರಿನ ಕಷಾಯವನ್ನ ಮೂತ್ರದ ಅಸ್ವಸ್ಥತೆಗಳು, ಜ್ವರ ಹಾಗೂ ನೋವು ನಿವಾರಕವಾಗಿಯೂ ಕೂಡ ಬಳಸಲಾಗುತ್ತದೆ. ನೋನಿ ಮರದ ಬೇರು ಹಾಗೂ ತೊಗಟೆಯಿಂದ ಕೆಂಪು ಬಣ್ಣವನ್ನ ಪಡೆಯಲಾಗುತ್ತದೆ. ನೋನಿಯ ಉತ್ಪನ್ನಗಳ ಸೇವನೆ ಸಾಮಾನ್ಯವಾಗಿ ಅಪಾಯಕಾರಿಯಲ್ಲವೆಂದು ಪರಿಗಣಿಸಲಾಗಿದ್ದರೂ ನೋನಿಯು ಆಂಥ್ರಾಕ್ವಿನಾನ್ಸ್ ಎಂಬ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿದ್ದು ಯಕೃತ್ತಿನ ಮೇಲೆ ಗಂಭೀರವಾದ ಸಮಸ್ಯೆಗಳನ್ನ ಉಂಟುಮಾಡಬಲ್ಲದು. ಹಾಗಾಗಿ ಕಿಡ್ನಿ ಹಾಗೂ ಕರುಳಿನ ಸಮಸ್ಯೆ ಇದ್ದವರು ಸೇವಿಸಬಾರದು. ಸೂಕ್ತ ವೈದ್ಯರ ಸಲಹೆಯ ಮೇರೆಗೆ ಮಾತ್ರವೇ ನೋನಿ ಉತ್ಪನ್ನಗಳನ್ನ ಸೇವಿಸುವುದು ಸೂಕ್ತಕರವಾಗಿದೆ.